ಆ ಲಾಡ್ ಬಗ್ಗೆ ನಮ್ಮನ್ನು ಕೇಳಲೇಬೇಡ ಗುರು. ಇವತ್ತು ನಮಗೆ ಗೊತ್ತಿಲ್ದಂಗೆ ಈ ಥರ ವಿಷಕಾರಿಯಾಗಿ ತಿನ್ನಿಸ್ತಾ ಇದಾರಲ್ಲ, ತಪ್ಪಲ್ವಾ? ಕ್ಯಾಕ್ಟರ್ಸ್ ಮಕ್ಕುಗಿರ ನನ್ನ ಮಕ್ಕಳಿಗೆ ಎಲ್ಲ ಸರ್ ನಾವೇ ಕಲಬೆರಕೆ, ನಾವಿದ್ದೀವಲ್ಲ ನಾವೇ ಕಲಬೆರಕೆ. ಹಿಂದೂ ಧರ್ಮಕ್ಕೆ ಅವಹೇಳನ ಆಯ್ತು. ನಾವು ಬದುಕಿ ಪ್ರಯೋಜನ ಇಲ್ಲ. ಆ ಥರ ಸ್ಟೇಜಲ್ಲಿ ನಮ್ಮನ್ನ ತಂದು ಕುಂಡಿಸ್ಬಿಟ್ರು. ಜಗನ್ ಒಬ್ಬ ಕ್ರಿಶ್ಚಿಯನ್ ಕಮಿಟಿ ಅನ್ನೋನಾಗ್ಬಿಟ್ಟು ಇಷ್ಟೆಲ್ಲ ಕೊಡ್ತಾವನಲ್ಲ, ಏನು ಅವ್ರ ಸಂಪ್ರದಾಯ ಅವ್ರದ್ದಿದು ಅವ್ರದ್ದೇನೇ ನಡ್ಕೊಂಡು ಹೋಗ್ಬೇಕಾ ನಮ್ಮ ದೇಶದಲ್ಲಿ? ತಿರುಪತಿ ವೆಂಕಟೇಶ್ವರ ಗೋವಿಂದ ಗೋವಿಂದ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಯಶ್ವಂತ್. ಈಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ, ಡೈಲಿ ಪ್ರಸಾರ ಆಗ್ತಾ ಇರುವಂಥ ವಿಚಾರ ಯಾವುದು ಅಂತ ಅಂದರೆ ತಿರುಪತಿಯ ಲಡ್ಡು ವಿಚಾರ. ಸೊ ಇದು ಧಾರ್ಮಿಕವಾಗಿ ಎಷ್ಟರ ಮಟ್ಟಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಅಂದರೆ, ಪ್ರತಿಯೊಬ್ಬರು ಕೂಡ ತಿರುಪತಿ ಲಡ್ಡು ಏನಾದರೂ ತಗೊಂಬಂತು ಅಂತಂದರೆ ಕಣ್ಣಿಗೆ ಒತ್ಕೊಂಡು ತಿನ್ನುವಂಥ ಸಂದರ್ಭ ಇತ್ತು. ಸೊ ಆ ಒಂದು ತಿರುಪತಿ ಲಡ್ಡು ಮುಟ್ಟಬೇಕು ಅಂತ ಅದನ್ನು ಸ್ನಾನ ಮಾಡ್ಕೊಂಡು ಮುಟ್ತಾಯಿದ್ರು, ಸೇವಿಸ್ತಾಯಿದ್ರು. ಸೊ ಅಂಥ ತಿರುಪತಿ ಲಡ್ಡುವಲ್ಲಿ ಈ ದನದ ಕೊಬ್ಬು ಆಗಿರ್ಬೋದು, ಈ ಹಂದಿಯ ಕೊಬ್ಬು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಏನೋ ಕೊಡ್ತಾಯಿದ್ರು ಅಂತ ಅಂದಾಗ ನಿಜಕ್ಕೂ ಕೂಡ ಅಷ್ಟು ಭಕ್ತಿ ಭಾವದಿಂದ ಸ್ವೀಕರಿಸ್ತಾ ಇದ್ದ ಭಕ್ತರಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗಿರುತ್ತೆ, ಎಷ್ಟರ ಮಟ್ಟಿಗೆ ಒಂದು ಶಾಕ್ ಆಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ದಿನನಿತ್ಯ ಈ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದೀರಾ. ಹಾಗಾಗಿ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳ ಒಟ್ಟಿಗೆ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಈ ಎಪಿಸೋಡ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ. ಆ ಲಾಡ್ ಬಗ್ಗೆ ನಮ್ಮನ್ನು ಕೇಳಲೇಬೇಡ ಗುರು. ಯಾಕೆ ಅಂದರೆ ನಾವೊಬ್ರು ಜಾತಿವಾದಿಗಳು, ನಾವು ಹಿಂದೂ ಸಂಸ್ಕೃತಿ ಉಳ್ಳವರು. ನಮಗೆ ಈ ರೀತಿ ಮೋಸ ಆಗಿದೆ ಅಂತ ಅಂದರೆ ದನಿನ ಕೊಬ್ಬು, ಆಮೇಲೆ ಅದು ಯಾವುದೋ ಹೇಳ್ತಾರಲ್ಲ ಹಂದಿ ಕೊಬ್ಬು, ಇವನ್ನೆಲ್ಲ ನೋಡಿ. ಇವರು ಬ್ರಾಹ್ಮಣರಿದ್ದಾರೆ, ಇವರು ಅಲ್ಲೋಗಿ ತಿಂದುಬಿಟ್ಟಿದ್ದಾರೆ. ಏನು ಮಾಡಬೇಕು? ಅವರ ಜೀವನ ಪೂರ್ತಿ ಬಾಲ್ಯದಿಂದ ಅವರು ಅದನ್ನು ನಾನ್ ವೆಜ್ ಅನ್ನೋದೇ ಮುಟ್ಟಿಲ್ಲ. ಇವತ್ತು ನಮಗೆ ಗೊತ್ತಿಲ್ದಂಗೆ ಈ ಥರ ವಿಷಕಾರಿಯಾಗಿ ತಿನ್ನಿಸ್ತಾ ಇದಾರಲ್ಲ, ವಿಷ ಹಾಕಿದ್ರೂ ಪರವಾಗಿಲ್ಲ, ನಮಗೆ ಮಾಡ್ಬೋದಾ ಇದನ್ನ? ತಪ್ಪಲ್ವಾ? ಕ್ಯಾಕ್ಟರ್ಸ್ ಮಕ್ಕುಗಿರ ನನ್ನ ಮಕ್ಕಳಿಗೆ. ಈಗ ಧಾರ್ಮಿಕ ಭಾವನೆಗೆ ಎಷ್ಟು ಧಕ್ಕೆ ಬರ್ತಾ ಇದೆ? ತುಂಬ ಜಾಸ್ತಿ ಬರ್ತಾ ಇದೆ, ತುಂಬ ಜಾಸ್ತಿ ಬರ್ತಾ ಇದೆ. ನೋಡಿ, ನಾವು ಬೆಳಗ್ಗೆ ಎದ್ದು ಕೈ ಮುಗಿದು ಒಂದು ನಮಗೆ ಜೀವನ ಪೂರ್ತಿ ಒಂದು ನಮ್ಮ ಮನಸ್ಸು ತಿಳಿಯಾಗಿರಲಿ ಅಂತೇಳಿ ನಾವು ಅಂದ್ಕೊಂಡು ಬರ್ತಾ ಇರ್ತೀವಿ. ಬಟ್ ಈ ಥರ ನಮ್ಮ ಧಾರ್ಮಿಕದ ಬಗ್ಗೆ ನಮ್ಗೆ ಈ ಥರ ಮಾಡಿಬಿಟ್ರೆ ನಾವೇನು ಮಾಡ್ಬೇಕು ಹೇಳಿ? ಇನ್ನು ನಮಗೆ ದೇವರು ಅನ್ನೋದು ಎಲ್ಲಿಂದ ಬರುತ್ತೆ? ಇವರು ಕ್ರಿಶ್ಚಿಯನ್ ಕಮಿಟಿಗೆ ಹೋಗ್ಬಿಟ್ಟು ಒಬ್ಬ ಅವನು ನಾಯ್ಡು ಜಗನ್ ಒಬ್ಬ ಕ್ರಿಶ್ಚಿಯನ್ ಕಮಿಟಿ ಅನ್ನೋನಾಗ್ಬಿಟ್ಟು ಇಷ್ಟೆಲ್ಲ ಕೊಡ್ತಾವನಲ್ಲ, ಏನು ಅವ್ರ ಸಂಪ್ರದಾಯ ಅವ್ರದ್ದಿದು ಅವ್ರದ್ದೇನೇ ನಡ್ಕೊಂಡು ಹೋಗ್ಬೇಕಾ ನಮ್ಮ ದೇಶದಲ್ಲಿ? ನಾವೇನು ಈ ದೇಶದಲ್ಲಿ ಹುಟ್ಟಿಲ್ವಾ? ನಾವು ಒಂದು ಒಳ್ಳೆ ಸಂಸ್ಕೃತಿಲಿ ಬೆಳೆದಿಲ್ವಾ? ನಮ್ಮ ಅಪ್ಪ ಅಮ್ಮದಿರು ನಮಗೆ ಒಂದು ನಾನ್ ವೆಜ್ ತಿನ್ನೋದೇ ಕಲಿಸಿಲ್ಲಪ್ಪ. ಇವತ್ತು ನಮಗೆಲ್ಲ ತಿನ್ನಿಸ್ಬಿಟ್ರಲ್ಲ, ಸರಿನಾ? ಇದು ಸರಿನೇನ್ರಿ ಅಪ್ಪಾಜಿ? ಈಗ ಇನ್ನೊಂದು ಜನ ಹೇಳ್ತೀರಾ ಸರ್, ಇಷ್ಟೊಂದೆಲ್ಲ ಆಗ್ತಿದ್ರು, ಯಾಕೆ ದೇವ್ರ ಕಣ್ಮುಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ? ದೇವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ರೀ. ದೇವರು ನಮ್ಮ ಆತ್ಮತೃಪ್ತಿಯಾಗಿ ಇರೋವಂಥದ್ದು. ದೇವ್ರು ಇದಾನೆ ಅಂತೇಳಿ ಯಾರನ್ನು ಮಾಡಬಾರ್ದು. ದೇವ್ರ ನಂಬಿ ನಾವು ಕೆಲಸ ಮಾಡಬೇಕು. ದೇವರು ಇದಾನೆ ಅಂತೇಳಿ ಅಲ್ಲ, ನಮ್ಮ ಒಂದು ಶೈರ್ಯ, ನಮ್ಮ ಒಂದು ಚೈತನ್ಯ. ಏನೋ ನಮ್ಗೆ ಇವತ್ತೊಂದು ಕಷ್ಟ ಬಂತಪ್ಪ, ಎಂಥ ಕಷ್ಟ ಬಂದವನು ದೇವ್ರಿಗೊಂದು ಕೈ ಮುಗಿತೀವಿ. ಯಾಕೆ ಮುಗಿತೀವಿ? ದೇವ್ರು ಇದಾನೆ ಅಂತ ಅಲ್ಲ, ನಮ್ಮ ಒಂದು ಮನಸ್ಸು ನಮಗೆ ಒಂದು ಖುಷಿ ಆಗುತ್ತೆ. ನಮ್ಮ ದೇವರು ಅಂತೇಳಿ ನಮ್ಗೇನೋ ಒಂದು ಚೈತನ್ಯ ಸಿಗ್ತದೆ. ಅದರಿಂದ ನಾವು ದೇವ್ರು ನಂಬ್ತೀವಿ. ಇವರೇ ಈಗ ನಮ್ಗೇನೋ ಒಂದು ಕಷ್ಟ ಬಂದ್ಬಿಡ್ತಪ್ಪ, ಇವತ್ತು ನಮ್ಗೇನಕ್ಕೆ ಕಷ್ಟ ಬರ್ತದೆ? ಅಯ್ಯೋ ಭಗವಂತ ಇದನೋ ಇಲ್ವೋ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನೇ, ನಮ್ಮ ಗುರು ಹಿರಿಯವರೇ ನಮ್ಮ ದೇವರು. ಆದರೆ ದೇವ್ರ ಮೇಲೆ ಸನಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲಗಳಿಂದನೂ ನಾವು ದೇವ್ರನ್ನ ನಂಬ್ಕೊಂಡು ಬಂದಿದ್ದೀವಲ್ಲ. ಅಪವಿತ್ರ ಆಯ್ತಲ್ಲ, ಏನು ಮಾಡೋಣ ಹೇಳಿ? ಹಿಂಗಾಯ್ತು ಅಂತಂದಾಗ ಇನ್ನೊಂದಷ್ಟು ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತಗೊಳಕ್ಕೆ ಭಯ ಆಗುತ್ತೆ. ಇನ್ನು ಅಲ್ಲೇನು ರಾಜಕೀಯ ಮಾಡ್ತಾ ಇದ್ದಾರೋ ಇವರು, ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಹೆಸರಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದಾ ಈ ಪ್ರಪಂಚದಲ್ಲಿ? ಮಾಡ್ಬೋದೇನಪ್ಪ? ತಪ್ಪಲ್ವಾ ಇದು? ಮತ್ತೆ ಹೇಳಿ, ಇದನ್ನು ನನ್ನೇ ಅಲ್ಲ, ನೀವು ಸಾವಿರಾರು ಜನನ ಕೇಳಿದ್ರು ಇದೇ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ನಾವು ನೋಡಿ, ಈ ಮನುಷ್ಯ ಬನ್ನಿ ಇಲ್ಲಿ ಇಟ್ಕೊಳಪ್ಪ, ಇಲ್ಲಿ ಕ್ಯಾಮ್ರಾನ ನೋಡು. ಒಂದು ಹಣೆಗೆ ಕುಂಕುಮ ಇಟ್ಕೊಂಡು ಒಂದು ಇಟ್ಕೊಂಡು ಬಂದಿದ್ದಾನೆ. ಏನಕ್ಕೆ ಬಂದಿದ್ದಾನೆ? ಏನೋ ನನಗೆ ಬೆಳಗ್ಗೆ ಒಂದು ಅಯ್ಯೋ ಯಾರು ಏನಾರು ಮಾಡಿಬಿಟ್ರೇನಪ್ಪ, ಇನ್ನೊಂದು ಮಾಡಿಬಿಟ್ರೇನೋ ಒಂದು ಭಯ. ಏನು ದೇವ್ರಿದ್ರೆ ನನಗೇನೋ ಒಂದು ನನ್ನ ಹಣೆ ಮೇಲೆ ಒಂದು ದೇವ್ರಿದ್ರೆ ನಮ್ಮನ್ನು ಕಾಪಾಡ್ತಾನೇನೋ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆಗೇನೆ ಈ ಥರ ಮಾಡಿಬಿಟ್ರೆ ಇನ್ನೆಲ್ಲಪ್ಪ ತಿರುಪತಿ ಲಾಡು ತಿನ್ನೋಣ. ತಿರುಪತಿ ಲಾಡು ನಾವು ಚಿಕ್ಕ ಹುಡುಗರಲ್ಲಿ ತಿನ್ನಬೇಕು ಅಂತ ಅಂದರೆ ನಾನು ಒಂದು ತಿನ್ನಬೇಕು ಅಂತ ಆಸೆ ಇತ್ತು ಭಾಳ ಚಿಕ್ಕ ವಯಸ್ಸಿಂದ. ಒಂದು ತಿನ್ನೋಕ್ಕೆ ಆಗಲಿಲ್ಲ ಇಲ್ಲಿವರೆಗೂ. ಇನ್ಮೇಲೆ ತಿನ್ನಂಗೆ ಇಲ್ವಲ್ಲ.
ನೀವು ತಿಂದೇ ಇಲ್ಲ. ಅಲ್ಲ, ಒಂದು ಲಾಡ್ ಪೂರ್ತಿ ತಿನ್ನಕ್ ಆಗಿಲ್ಲ, ಕೊಡಲ್ವಲ್ಲ, ಒಂದೇ ಎರಡೇ ಕೊಡ್ತಾರಲ್ಲ ನನ್ನ ಮಕ್ಕಳು. ಇಂಥ ಕೆಲಸ ಮಾಡಿ ಒಂದೋ ಎರಡೋ ಕೊಟ್ರೆ ನಾವ್ ಎಲ್ ತಿನ್ನನ್ನ? ಈಗ ನೆಕ್ಸ್ಟ್ ಮೇಲೆ ಅದು ಬಿಟ್ಬಿಡ್ತೀರಿ. ಈಗ ನೆಕ್ಸ್ಟ್ ಎಲ್ದಿ ತಿನ್ನಕ್ ಭಯ ಆಯ್ತದಲ್ಲ. ನಾವು ಫಸ್ಟ್ ಮೊದ್ಲೇ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅದು ಬಿಡಿ, ಅದು ಮನುಷ್ಯಂದು, ಅದು ಅವ್ರ ಜಾತಿ ಪಾತಿ ಅವೆಲ್ಲ ನಾನು ಹೇಳಲ್ಲ. ಯಾಕೆಂದ್ರೆ ಅವರ ಅಪ್ಪ ಅಮ್ಮದಿರು, ತಾತಿರು, ಮುತ್ತಾತಿರು ನಮ್ಗೇನು ತಿನ್ನೋದು ಕಲ್ಸಿರ್ತಾರೆ, ನಾವು ಅದನ್ನ ತಿನ್ಕೊಂಡು ಬದುಕ್ತಾ ಇರ್ತೀವಿ. ಬಟ್ ಈಗ ನಮ್ಮ ಕಣ್ಣು ಮುಂದೆನೇ ಇಷ್ಟೆಲ್ಲ ಪ್ರಪಂಚಕ್ಕೆ ಸುದ್ದಿ ಆಗ್ಬಿಟ್ರೆ ನಾವಿನ್ನೆಲ್ಲಪ್ಪ ದೇವ್ರ ನಂಬನ? ಅದು ಒಂದು ದೇವಸ್ಥಾನದಲ್ಲಿ ಲಾಡು ತಗೊಂಬಂದಾಗ ಎಷ್ಟು ಒಂದು ಇದಾಗಿ ಒಂದು 4-5 ಜನ ಹುಡುಗರನ್ನೆಲ್ಲ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು 2-3 ಲಾಡ ಅಲ್ಲೇ ತಿಂತಾರೆ ಮಕ್ಕಳೆಲ್ಲ ಸೇರಿಕೊಂಡು. ಒಂದು 4 ಲಾಡ ಕೊಡೋಣ ಯಾರಿಗಾರು ಪಕ್ಕತಾರೆ ಅಂತೇಳಿ ತಗೊಂಬರ್ತೀವಿ. ಒಂಥರ ಈಗ ಇವೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಲಾಡು ಸವಾಸನೆ ಬೇಡ. ಲಾಡು ಬದಲು ಇಲ್ಲೆಲ್ಲರ ಕಾಕ ಅಂಗಡಿಲಿ ಮಿಠಾಯಿ ತಗೊಂಡು ತಿನ್ಬಿಡ್ತೀವಿ ಹೋಗಪ್ಪ. ಏನು ತಿರುಪತಿ ಲಾಡು ಸಂಬಂಧ ಎಲ್ಲ ತಿಂದ್ಬಿಟ್ಟಿದೀವಲ್ಲ, ಅದೇ ತಿಂದು ತಿಂದಾದ್ಮೇಲೆ ಏನು ಸಂಬಂಧ ಆಯ್ತಲ್ಲ, ತಿಂದು ಆಗೋಯ್ತು. ನಾವು ಹೆಂಗ ಅನಿಸ್ತು ತಿಂದಿದ್ದ ಟೇಸ್ಟ್? ತಿಂದು ಎಲ್ಲ ಟೇಸ್ಟ್ ಒಂದೇನೆ. ದೇವ್ರ ನೆನ್ಸ್ಕೊಂಡು ತಿನ್ಬಿಟ್ಟು ಇವಾಗ ನೀವು ಕೊಡ್ತೀರಾ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಆ ಪ್ರಸಾದ ನಾವು ಸ್ವೀಕರಿಸ್ಬೇಕು. ಅದಕ್ಕೆ ದೇವ್ರಿಗೆ ಬಿಟ್ಟಿರೋದು. ದೇವರೇ ನೋಡ್ಕೊತಾನೆ ಅವ್ರಿಗೆಲ್ಲರೂ, ಇನ್ಯಾರು ನೋಡ್ಕೊಳ್ಳಲ್ಲ. ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು? ನಾವು ಏನೋ ಕಷ್ಟ ಸುಖ ಮಾತಾಡೋಣ ಒಳ್ಳೇದಾಗಲಿ ಅಂತ ಅವ್ನು ತೀರ್ಥ ಕೊಡ್ತಾನೋ, ಪ್ರಸಾದ ಕೊಡ್ತಾನೋ, ಭಕ್ತಿಯಿಂದ ಸ್ವೀಕರಿಸ್ತೀವಿ. ಅದನ್ನು ಅವ್ರು ಮೋಸ ಮಾಡಿದ್ರೆ ನಾವೇನು ಮಾಡೋಲ್ಲ, ದೇವ್ರು ನೋಡ್ಕೋಬೇಕಷ್ಟೇ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡ್ಕೋಬೇಕು. ಇವಾಗ ನೀವು ಸ್ನಾನ ಮಾಡಿ ಮಾಡ್ದಿರೋ ಹೋಗ್ಲಿ, ನಿಮ್ಮದು ಆತ್ಮ ಚೆನ್ನಾಗಿದ್ರೆ ಸಾಕು. ನಿಮ್ದು ಆತ್ಮ ಹೃದಯ ಚೆನ್ನಾಗಿದ್ರೆ ಅದೇ ಇಲ್ಲೇ ಇದ್ದಾನೆ ದೇವ್ರು ಅನ್ಕೊಳ್ಳಿ, ಅದೇ ಪ್ರಸಾದ ಅನ್ಕೊಳ್ಳಿ ಅಷ್ಟೇ. ಈಗ ಕೆಲವು ವೆಜಿಟೇರಿಯನ್ಗಳು ನಾವೆಲ್ಲ ಅಪವಿತ್ರ ಆಗ್ಬಿಟ್ರು ಅಂತ ಒಂದು ಭಾವಿಸ್ತಾ ಇದ್ದಾರೆ. ಅಪವಿತ್ರ ಅಂದರೆ ನೋಡಿ ಸರ್, ಈಗ ದಿಗಂಬರು ಇದ್ದಾರಲ್ಲ, ದಿಗಂಬರು ಏನು ಹಾಕಲ್ಲ, ಬಾಯಿಗೆ ಒಂದು ಕ್ರಿಮಿನೂ ಹೋಗ್ಬಿಡ್ತು ಅಂತ ಅವರು ಮುಚ್ಕೊಳ್ತಾರೆ. ನಾವು ತುಳಿಯುವಾಗ, ನಡಿವಾಗ, ಓಡುವಾಗ ಎಷ್ಟೆಷ್ಟೋ ಸತ್ತೋಗ್ಬಿಡ್ತಾವೆ. ನಾವು ತಿಂದೆ. ಇವಾಗ ಹಸು ವೆಜಿಟೇರಿಯನ್, ನಾನ್ ವೆಜಿಟೇರಿಯನಾ? ವೆಜ್ಜಲ್ಲ ನಾನು. ಈಗ ಹುಲ್ಲು ಮೇಯ್ತೈತೆ, ಚಿಟ್ಟೆ ಪಟ್ಟೆ ಎಲ್ಲ ಇರುತ್ತೆ ಅದರೊಳಗೆ, ಮೇಯ್ತದೆ. ಅದು ಆಯ್ತದ ನಮ್ಮ ಥರ ಅಕ್ಕಿಲ್ಲ ಆದಂಗೆ ಆಗಲ್ಲ. ಅದು ಎಲ್ಲ ದೇವ್ರು ಸೃಷ್ಟಿ ಮಾಡಿಬಿಟ್ಟವನೇ. ನ್ಯಾಚುರಲ್ ತಿನ್ನಲೇಬೇಕು, ಮಾಡಲೇಬೇಕು. ನಾನು ಅದು ತಿನ್ನಲ್ಲ ಅದೇನಿಲ್ಲ. ಇವಾಗ ಹಸು ಧಾರ್ಮಿಕ ಭಾವನೆಗೆ ಧಕ್ಕೆ ಬರಲಿಲ್ಲ. ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತದೆ ಸರ್. ಧಕ್ಕೆ ಬರೋದು ಯಾರಿಗೆ ಬರ್ತದೆ? ನಮ್ಮಂಥವ್ರಿಗೆ ಬರಲ್ಲ. ತಿಂದ್ಬಿಟ್ಟವ್ರಲ್ಲ, ತಿಂದಿರೋರು ಯಾರಿಲ್ಲ, ತಿಂದ್ಬಿಟ್ಟವ್ರೆ. ತಿಂದು ಆಗೋಗ್ಬಿಟ್ಟೈತೆ. ತಿರ್ಗಾ ಇವಾಗ ನಾವಿದ್ದು ನಂದಿನಿ ತುಪ್ಪ ಅಂತ ಕೊಟ್ಟರು, ಡೂಪ್ಲಿಕೇಟ್. ಅದನ್ನು ಮೈಸೂರಲ್ಲಿ ಎಷ್ಟು ಹಿಡಿದ್ರು. ಇವಾಗ ಅದೇ ಒರಿಜಿನಲ್ ಅಂತ ಹೆಂಗೆ ಹೇಳೋದು ನಾವು? ಹೇಳ್ತೀರಾ? ಎಷ್ಟು ಲಾಟ್ ಹಿಡಿದ್ರು. ಎಲ್ಲ ಸರ್ ನಾವೇ ಕಲಬೆರಕೆ. ನಾವು ಇದ್ದೀವಲ್ಲ, ನಾವೇ ಕಲಬೆರಕೆ. ನಾವು ಹುಟ್ಟಿರೋದೇ ಕಲಬೆರಕೆಯಲ್ಲಿ ಬಿಡ್ಸ್ಕೊಂಡು ಹೋಯ್ತಾ ಇದ್ದೀವಿ. ಹಿಂಗೋ ಅದು ಇದು ತಿನ್ಕೊಂಡು ಮಾಡಿ ಹೋಯ್ತಾ ಇದ್ದೀವಿ. ನೀವು ಏನು ಕೊಡ್ತೀರೋ? ಇವಾಗ ದೋಸೆ ಕೊಡ್ತಾನೆ, ಅಲ್ಲಿ ಏನು ಹಾಕ್ತಾನೋ, ಏನು ಕೊಡ್ತಾನ, ಅವ್ನಿಗೇನು ಇವ್ನಿಗೇನು ಕಾಯಿಲೆ ಆಯಿತು, ಅವ್ನಿಗೇನು ಕಾಯಿಲೆ ಆಯಿತು. ನಾವು ಸುಮ್ಮನೆ ರುಚಿ ನೋಡ್ಕೊಂಡು ತಿಂತಾ ಇದ್ದೀವಿ. ಜೀವನ ನಡ್ಕೊಂಡು ಹೋಯ್ತಾ, ಕಾಯಿಲೆ ಬರ್ತಾಯಿದ್ದೆ, ಹಾಸ್ಪಿಟ್ಲಿಗೆ ಹೋಯ್ತಾ ಇದ್ದೀವಿ. ಹಾಸ್ಪಿಟಲ್ ಕುಯ್ಕತ್ತವನೆ, ನಾವು ಇಲ್ದಿರೋನು ಸಾಯ್ತಾವನೆ ಅಷ್ಟೇ. ನಮಸ್ಕಾರ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಗೋವಿಂದ. ತಿರುಪತಿ ಲಡ್ಡು ಅಂದರೆ ಎಷ್ಟು ಭಯ ಭಕ್ತಿಯಿಂದ ತಂದು ದೇವ್ರ ಮನೆಯಲ್ಲಿಕ್ಕಿ ಪೂಜೆ ಮಾಡಿ ನಾವು ಎಲ್ಲರಿಗೂ ಕೊಡಬೇಕಾದ್ರೆ ಒಂದು ಎಲ್ಲ ಮನೆ ಸ್ನಾನ ಮಾಡಿ ಒಂದು ಭಕ್ತಿಯಿಂದ ಒಂದು ಇದಿತ್ತು ಇಷ್ಟು ದಿನ. ಈಗ ಹೇಳ್ತಾ ಇರೋದು ನೋಡಿದ್ರೆ ಅದು ಎಷ್ಟು ನಂಬಿಕೆ ಇತ್ತಲ್ಲಿ, ಆ ನಂಬಿಕೆನೇ ಕಳ್ಕೊಂಡಂಗೆ ಆಯ್ತದೆ ಇವಾಗ ಜನಗಳು. ಏನು ತಿರುಪತಿ ಲಾಡ್ ತಗೊಳಕ್ಕೆ ಇಷ್ಟಪಡ್ತಾರೆ, ಇಷ್ಟನೇ ಪಡೋಲ್ಲ ಈಗ ಲೆಕ್ಕ ನೋಡಿದ್ರೆ ಅವ್ರು ಮಾಡ್ತಾ ಇರೋದು. ಇದೆಲ್ಲ ಪಬ್ಲಿಕ್ ಆಗ್ಬಿಟ್ಟಿದೆಲ್ಲ. ಅದರಿಂದ ಈ ಥರ ದೇವಸ್ಥಾನದಲ್ಲಿ ಹಂಗೆ ನಡೀತಾ ಇದೆ ಅಂದರೆ ಸರ್ಕಾರ ಎಂಥ ಸರ್ಕಾರ ಇರಬೇಕು. ಸರ್ಕಾರದವ್ರು ಏನಾದ್ರು ಒಂದು ಇದು ಮಾಡ್ಬೇಕು ತಾನೆ. ಈ ಥರ ಇದಾಗ್ತಾ ಇದೆ ಅಂದರೆ ಪ್ರತಿಯೊಂದು ಜನಗಳಲ್ಲಿ ಹೋದವರೆಲ್ಲ ಲಾಡ್ ತೊಗೊಂಡು ಬರ್ತಾರೆ, ಪ್ರತಿಯೊಬ್ಬರು ತಿಂತಾರೆ. ಎಲ್ಲ ಬ್ರಾಹ್ಮಣರು ಅಲ್ಲಿ, ಲಿಂಗಾಯತರು ಅಲ್ಲಿ ಎಲ್ಲ. ಅಲ್ಲ ಈಗ ನೋಡಿ ಅವ್ರಿಗೆ ಏನು ಅದು ಫೇಲ್ ಆಗೋಯ್ತಲ್ಲ. ತಿರುಪ್ತಿ ಲಾಡು ಬಗ್ಗೆ ಹೇಳಂಗೆ ಇಲ್ಲ ಇವಾಗ. ಲಾಡು ತಗೋಬೇಕು ಅಂತ ಭಯ ಆಗುತ್ತೆ. ಅಲ್ಲ ಏನು ಈ ಥರ ಅಂತೇಳಿ ಅದು ಭಾಳ ಅನ್ಯಾಯ ಇದು ಬಿಡಿ. ಇದು ಸರ್ಕಾರಗಳು ಅದನ್ನು ಕಠಿಣ ತಗೊಂಡು ಕ್ರಮ ತಗೊಂಡು ಅವ್ರು ಯಾರಿಗೆ ಇದು ಮಾಡ್ತಾವ್ರೆ ಅವ್ರಿಗೆ ಇದು ಮಾಡಿದ್ರೆ ಒಳ್ಳೆಯದು ಅಂತ. ಇಷ್ಟು ದಿನ ಈಗ ತಗೊಳಕ್ಕೂ ಭಯ ಬೀಳ್ತಾರೆ ಜನ. ಏನು ದೇವ್ರ ಮೇಲೆ ಭಕ್ತಿನೇ ಕಮ್ಮಿ ಆದಂಗೆ ಆಯ್ತು ಈಗ. ಲಾಡನ್ನೇ ಈ ಥರ ಮಾಡಿದ್ಮೇಲೆ ತುಂಬ ಜನಕ್ಕೂ ಒಂಥರ ಇದಾದಂಗೆ ಆಯ್ತು.